ರಾಹುಲ್ ಗಾಂಧಿ ಅವರ ನಿರ್ಣಯವೇ ಅಂತಿಮ ನಿರ್ಣಯ. ಸಿಎಂ ಸಿದ್ದರಾಮಯ್ಯನವರು ಯಾಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದ್ದೇನಾ. ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಬೆಂಬಲವೂ ಇದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಖರ್ಗೆ ಒಂಥರ ತಾತ್ಸಾರ ಮನೋಭಾವದಿಂದ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೇನು ಅಂತ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಖರ್ಗೆ ಸ್ಟೇಟ್ಮೆಂಟ್ ಹಂಗಿತ್ತು ಆ್ಯಂಡ್ ವೇ ಆಫ್ ಟಾಕಿಂಗ್ ಹಂಗಿತ್ತು ಖರ್ಗೆ ಅವರು. ಇಷ್ಟಿಷ್ಟಕ್ಕೆ AICCನ ಕೇಳಿ, ಹೈಕಮಾಂಡಿನ ಕೇಳಿ, ಮತ್ತೊಬ್ಬರನ್ನ ಕೇಳಿ, ಮಗದೊಬ್ಬರನ್ನ ಕೇಳಿ ಅಂತ ನನ್ನ ಹತ್ರಕ್ಕೆ ಬರಬೇಡಿ. ಮುಖ್ಯಮಂತ್ರಿ ಬದಲಾವಣೆ ಇಶ್ಯೂ ಏನಿದೆ, ಈ ಇಶ್ಯೂ ಬಗ್ಗೆ ಹೈಕಮಾಂಡ್ ತಲೆನೇ ಕೆಡಿಸ್ಕೊಂಡಿಲ್ಲ. ಇದು ಏನು ದೊಡ್ಡ ವಿಷಯನೇ ಅಲ್ಲ. ಡಿ ಕೆ ಶಿವಕುಮಾರ್ ಅವರು ಇದೇ ಸ್ಟೇಟ್ಮೆಂಟ್ ಕೊಡ್ತಾರೆ. ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧ, ನಾವು ಸಿದ್ಧ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಅದೇ ನಮಗೆ ಲಕ್ಷ್ಮಣ ರೇಖೆ ಇದ್ದಂಗೆ ಅಂತ ಅವರು ಹೇಳ್ತಾರೆ. ಒಂದು ಕಾನೂನು ಬರಬೇಕಪ್ಪ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಜನಗಳೇ ನಿರ್ಣಯ ಮಾಡಬೇಕು ಅಂತ ಒಂದು ಕಾನೂನು ಬರಬೇಕು. ಎಲೆಕ್ಷನ್ಸ್ ಆಗಿ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷ ಆದಮೇಲೆ ನೀವು ಸಿಕ್ಕವ್ರನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ, ಅಧಿಕಾರ ಅವ್ರ ಕೈಯಲ್ಲಿದೆ, ಅವ್ರ ನಿರ್ಣಯವೇ ಅಂತಿಮ ನಿರ್ಣಯ, ಇವ್ರ ನಿರ್ಣಯವೇ ಅಂತಿಮ ನಿರ್ಣಯ ಅಂದರೆ ಮತ್ತೆ ಜನಗಳ ನಿರ್ಣಯ ಕೇಳೋರು ಯಾರು? ಜನಗಳೇನು ಕಥೆ ಕಾಯಬೇಕಾ? ನಮಸ್ಕಾರ, ರೆಬೆಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಹುಲ್ ಗಾಂಧಿ ಅವರ ನಿರ್ಣಯವೇ ಅಂತಿಮ ನಿರ್ಣಯ. ಈ ಸ್ಟೇಟ್ಮೆಂಟ್ ಪಾಸ್ ಆಗಿದ್ದು ಯಾರಿಂದ ಗೊತ್ತಾ? ಎಸ್, ದಿಸ್ ಸ್ಟೇಟ್ಮೆಂಟ್ ವಾಸ್ ಗಿವನ್ ಬೈ ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ CM ಸಿದ್ದರಾಮಯ್ಯನವರು. CM ಸಿದ್ದರಾಮಯ್ಯನವರು ಯಾಕೆ ಈ ಸ್ಟೇಟ್ಮೆಂಟನ್ನು ಕೊಟ್ಟರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದ್ದೇನಾ. ಆಬ್ವಿಯಸ್ಲಿ ಸುಮಾರು ದಿನಗಳಿಂದ, ಸುಮಾರು ತಿಂಗಳುಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಒಂದು ಭುಗಿಲು ಕರ್ನಾಟಕದಲ್ಲಿ ಬಹಳ ಜೋರಾಗಿ ಹತ್ತಿ ಉರಿತಾನೇ ಇದೆ. ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ, ಮುಖ್ಯಮಂತ್ರಿ ಯಾವಾಗ ಬದಲಾವಣೆ ಆಗ್ತಾರೆ, ಯಾರು ಹೊಸ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬಂದು ಆ ಸ್ಥಾನದ ಮೇಲೆ ಕೂಡ್ತಾರಾ ಅನ್ನುವಂತಹ ಅನೇಕ ಚರ್ಚೆಗಳು ನಿರಂತರವಾಗಿ ಆಗ್ತಾನೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ಎರಡೂ ಬಣಗಳು ಕೂಡ ನಮ್ಮ ನಾಯಕರು CM ಆಗಬೇಕು, ನಮ್ಮವರೇ, ನಮ್ಮ ಲೀಡ್ರೇ CM ಆಗಬೇಕು, ಸಿದ್ದರಾಮಯ್ಯನವರೇ ಮುಂದುವರೆದುಕೊಂಡು ಹೋಗಬೇಕು ಅಂತ ಸ್ಟೇಟ್ಮೆಂಟ್ ಪಾಸ್ ಮಾಡೋರು ಇದ್ದಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಪರ ಇರತಕ್ಕಂತಹ ಅನೇಕ ಜನ ನಾಯಕರು ಈಗಾಗಲೇ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟನ್ನು ಪಾಸ್ ಮಾಡಿಬಿಟ್ಟಿದ್ದಾರೆ. ಏನು ಅಂತಂದರೆ, ಇನ್ನೂ 2.5 ವರ್ಷ ಸಿದ್ದರಾಮಯ್ಯನವರು ಆ ಚೇರಿಂದ ಅಲ್ಲಾಡಲ್ಲ, ಅವರು ಸ್ಟೆಪ್ ಡೌನ್ ಆಗಲ್ಲ, ಅವ್ರ ಕೆಳಗಡೆ ಬರಲ್ಲ, ಅವರೇ CM ಆಗಿ ಮುಂದುವರೆದುಕೊಂಡು ಹೋಗ್ತಾರೆ. ಹಿ ವಿಲ್ ಬಿ ದ CM, ಅವರೇ CM ಆಗ್ತಾರೆ. ಆಯಿತಾ? ಅವ್ರು ಯಾವುದೇ ಕಾರಣಕ್ಕೂ ಆ ಕುರ್ಚಿಯಿಂದ ಕೆಳಗಡೆ ಇಳಿಯಲ್ಲ ಮತ್ತು ಪರಿಪೂರ್ಣವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ. ಇದೊಂದು ಟರ್ಮನ್ನು ಅವರು ಫುಲ್ ಮಾಡ್ತಾರೆ ಅನ್ನುವಂಥದ್ದು ಅನೇಕ ಜನರ ಮಾತು. ಇನ್ನು ಈ ಕಡೆ ಡಿ ಕೆ ಶಿವಕುಮಾರ್ ಬಣದ ಅನೇಕ ಜನ ನಾಯಕರು ಜನವರಿ 6ನೇ ತಾರೀಕಿಂದ 9ನೇ ತಾರೀಕು ತನಕ ಶುಭ ಮುಹೂರ್ತ ಇದೆ, ಶುಭ ಗಳಿಗೆ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಬೆಂಬಲವೂ ಇದೆ. ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ, ಸಿದ್ದರಾಮಯ್ಯನವರು ಕೆಳಗೆ ಇಳಿತಾರೆ, ಡಿ ಕೆ ಶಿವಕುಮಾರ್ CM ಆಗಬೇಕು, ಇದು ನಮ್ಮ ಆಶಯ, ಇದು ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಣದ ಅನೇಕ ಜನ ನಾಯಕರು ಆಡ್ತಾ ಇದ್ದಾರೆ. ಆದರೆ ಇವರಿಬ್ಬರೂ ನಾಯಕರುಗಳಿಗೆ ಸುಮಾರು ಸಲ ಈ ವಿಚಾರ ಪ್ರಸ್ತಾಪ ಆಗಿದೆ. ಇಬ್ಬರೂ ನಾಯಕರುಗಳಿಗೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಅನೇಕ ಜನ ಕೇಳಿದಾಗ ಇವರು ದೂರದ ದೆಹಲಿ ಕಡೆ ಕೈ ಮಾಡಿ ತೋರಿಸ್ತಾರೆ. ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ, ಹಾಗೆ ಹೀಗೆ ಮತ್ತೊಂದು ಮಗದೊಂದು ಅಂತ. ಹೈಕಮಾಂಡಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರದ ಬಗ್ಗೆ ಇವತ್ತಿನ ತನಕ ಬಹಿರಂಗವಾಗಿ ಎಲ್ಲಿಯೂ ಕೂಡ ಮಾತನಾಡಿರಲಿಲ್ಲ. ಆದರೆ ನಿನ್ನೆ ಬೆಂಗಳೂರಿಗೆ ಬಂದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಕರ್ನಾಟಕಕ್ಕೆ ಬಂದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಚಾರದ ಬಗ್ಗೆ ಮಾತನಾಡಿದರು. ಖರ್ಗೆ ಒಂಥರ ತಾತ್ಸಾರ ಮನೋಭಾವದಿಂದ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೇನು ಅಂತ ಅನಿಸ್ಬಿಟ್ಟಿದೆ. ಯಾಕಂತಂದರೆ ಖರ್ಗೆ ಸ್ಟೇಟ್ಮೆಂಟ್ ಹಂಗಿತ್ತು ಆ್ಯಂಡ್ ವೇ ಆಫ್ ಟಾಕಿಂಗ್ ಹಂಗಿತ್ತು ಖರ್ಗೆ ಅವ್ರದ್ದು. ಖರ್ಗೆ ಹೇಳಿದ್ದೇನು ರೀ, ಇದು ಸ್ಟೇಟ್ಗೆ ಸಂಬಂಧಪಟ್ಟಂತಹ ವಿಚಾರ, ಆಯಾ ರಾಜ್ಯದವರು ಏನಾದರೂ ಕಿತ್ತಾಡ್ಕೊಳ್ಳಿ, ಮತ್ತು ಆಯಾ ರಾಜ್ಯದ ನಾಯಕರುಗಳೇ ಇದನ್ನು ಕೂತ್ಕೊಂಡು ಬಗೆಹರಿಸ್ಕೊಂಡು ಮಾತಾಡ್ಕೊಳ್ಬೇಕಪ್ಪ. ಅದನ್ನು ಬಿಟ್ಟು ಇಷ್ಟಿಷ್ಟಕ್ಕೆ AICCನ ಕೇಳಿ, ಹೈಕಮಾಂಡಿನ ಕೇಳಿ, ಮತ್ತೊಬ್ಬರನ್ನ ಕೇಳಿ, ಮಗದೊಬ್ಬರನ್ನ ಕೇಳಿ ಅಂತ ನನ್ನ ಹತ್ರಕ್ಕೆ ಬರಬೇಡಿ ಅಂತೇಳಿ ಖರ್ಗೆ ಅವರು ಹೇಳಿಬಿಟ್ರು. ಅಂದರೆ ಇಲ್ಲಿ ಗೊತ್ತಾಗ್ತಾ ಇರೋದು ಏನು ಅಂತಂದರೆ, AICC ಈಸ್ ಕಂಪ್ಲೀಟ್ಲಿ ಲೀಸ್ಟ್ ಬಾದರ್ ಅಬೌಟ್ ದಿಸ್ ಇಶ್ಯೂ. ಈ ಒಂದು ಇಶ್ಯೂ ಏನಿದೆ, ಮುಖ್ಯಮಂತ್ರಿ ಬದಲಾವಣೆ ಇಶ್ಯೂ ಏನಿದೆ, ಈ ಇಶ್ಯೂ ಬಗ್ಗೆ ಹೈಕಮಾಂಡ್ ತಲೆನೇ ಕೆಡಿಸ್ಕೊಂಡಿಲ್ಲ. ಇದು ಏನು ದೊಡ್ಡ ವಿಷಯನೇ ಅಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹಂಗೆ ಓದಿರ್ತಿರ್ತಾರೆ, ಅವ್ರ ಪಾಡಿಗೆ ಅವ್ರ ಹಂಗೆ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ಕೊಳ್ತಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಏನಿಲ್ಲ, ಸಿದ್ದರಾಮಯ್ಯನವರೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅನುಭವ ಇದೆ, ಎಲ್ಲವೂ ಇದೆ. ಈ ಹಿಂದೆ 5 ವರ್ಷ ಕಂಪ್ಲೀಟಾಗಿ CM ಆಗಿ ಕೆಲಸವನ್ನು ನಿರ್ವಹಿಸಿದಂಥವ್ರು. ಈ ಸಲ ಏನು ಬಿಗ್ ಡೀಲ್ ಅಲ್ಲ ಅವರಿಗೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಹೈಕಮಾಂಡ್ ಇದೆ ಏನೋ ಅಥವಾ AICC ಇದೆ ಏನೋ ಗೊತ್ತಿಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಂತೂ ಹಿಂಗೆ, ಇದು ಸ್ಟೇಟಿಗೆ ಸಂಬಂಧಪಟ್ಟಂಥ ವಿಚಾರ, ಆಯಾ ಸ್ಥಳೀಯ ನಾಯಕರುಗಳೇ ಸೇರಿಕೊಂಡು ಇದರ ಬಗ್ಗೆ ಇತ್ಯರ್ಥ ಮಾಡಿಕೊಳ್ಬೇಕು. ಅಂದರೆ ಸ್ಥಳೀಯ ನಾಯಕರು ಇನ್ ಸೆನ್ಸ್ ಡಿ ಕೆ ಶಿವಕುಮಾರ್, ಅಂದರೆ ಅಕಾರ್ಡಿಂಗ್ ಟು ಖರ್ಗೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇಬ್ಬರು ಎದುರಾ ಕೂತ್ಕೊಂಡು ನೋಡಿ, ನಾವಿಬ್ಬರು ಹೀಗೆ, ನಾನು CM ಆಗಬೇಕು, ನೀನು CM ಆಗಬೇಕು, ನಾನೇ ಮುಂದುವರಿಬೇಕು, ಅಥವಾ ನಿಮ್ಮನ್ನು ಕೆಳಗಿಳಿಸಿ ನಾನು CM ಆಗಬೇಕು, ಈ ಥರದ ಮಾತುಕತೆಗಳನ್ನೆಲ್ಲ ಆಡ್ಕೊಳ್ಳೋದು ಬೇಡ. ನೀವೇ CM ಆಗಿ, ನಾನೇ DCM ಆಗ್ತೀನಿ, ಅಥವಾ ಇಲ್ಲಪ್ಪ ಶಿವಕುಮಾರ್ ನಂಗೆ ಬೇಜಾರಾಗ್ಬಿಟ್ಟಿದೆ, ನೀನು CM ಆಗು ಅಂತ ಏನಾದರೂ ಸಿದ್ದರಾಮಯ್ಯನ ಬಿಟ್ಕೊಳ್ಳೋದು. ಹೀಗೆ ಕಾಂಪ್ರಮೈಸ್ ಆಗಬೇಕೆ ವಿನಃ ಹೈಕಮಾಂಡ್ ಹತ್ರಕ್ಕೆ ಬರಬಾರ್ದು, ನನ್ನ ಹತ್ರಕ್ಕೆ ಮಾತ್ರ ಬರಬೇಡಿ, ನಾನು ಸೇಫರ್ ಝೋನಲ್ಲಿ ಇರಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು.
ಇದರೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಒಂದು ಬಾಂಬ್ ಹಾಕಿದ್ರು ಏನಂತಂದರೆ ಸದನದಲ್ಲಿ ಮೊನ್ನೆ ಹೈಕಮಾಂಡಿಗೆ ನನ್ನನ್ನು ಕೆಳಗಡೆ ಇಳಿಸುವಂತಹ ಮನಸ್ಸಿಲ್ಲ, ಆದರೆ ನಾನು ಹೈಕಮಾಂಡ್ ಮಾತಿಗೆ ಬದ್ಧ ಇದ್ದೀನಿ ಅಂದರೆ ಮನಸ್ಸಿಲ್ಲ ಅಂತೆ, ಈ ಕಡೆ ಬದ್ಧ ಇದ್ದಾರಂತೆ. ಒಂದು ವೇಳೆ ಇಳಿಸ್ಬಿಟ್ರೆ ಏನು ಮಾಡ್ತೀರಿ ಸಿದ್ದರಾಮಯ್ಯನವರೇ ಅಂತ ಅನೇಕ ಜನ ಪ್ರಶ್ನೆ ಮಾಡ್ತಿದ್ದಾರೆ. ವಾಟ್ ಎವರ್, ಇದು ಸಿದ್ದರಾಮಯ್ಯನವ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ, ಅಂದರೆ ನಂಗೆ ಸಂಬಂಧ ಇಲ್ಲ ಇದು ಅಂತ. ಹಾಗಾದರೆ ಯಾರಿಗೆ ಸಂಬಂಧ ಇದೆ ಇದು? ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ವಿಚಾರದ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ, ಆ ಜಡ್ಜ್ಮೆಂಟ್ ಕೊಡೋದಕ್ಕೆ, ಅಥವಾ ರೆಸ್ಪೆಕ್ಟಿವ್ ಒಬ್ಬ ಪರ್ಸನ್ನನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡೋದಕ್ಕೆ ಯಾರಿಗೆ ಅಧಿಕಾರ ಇದೆ? ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಅಧಿಕಾರ ಇದೆ? AICC ಅಧ್ಯಕ್ಷರು ನೋಡಿದರೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಹತ್ರಕ್ಕೆ ಬರಬೇಡಿ ಅಂತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ ಅಂತ ಹೇಳುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದಮೇಲೂ ಕೂಡ ಮತ್ತೆ ಇದನ್ನೇ ಮಾತಾಡ್ತಾರೆ ಅವರು, ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ. ಇನ್ನು ಇದಾದ ಮೇಲೆ DK ಶಿವಕುಮಾರ್ ಅವರು ಇದೇ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೈಕಮಾಂಡ್ ನಿರ್ಣಯಕ್ಕೆ ನಾವು ಬದ್ಧ, ನಾವು ಸಿದ್ಧ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀವಿ, ಅದೇ ನಮಗೆ ಲಕ್ಷ್ಮಣ ರೇಖೆ ಇದ್ದಂಗೆ ಅಂತ ಅವರು ಹೇಳ್ತಾರೆ. ಇನ್ನು ಸರ್ ಖರ್ಗೆ ಅವ್ರು ಹಿಂಗೆ ಅಂದ್ಬಿಟ್ರಲ್ಲ ಸರ್, ನನ್ನ ಹತ್ರಕ್ಕೆ ಬರಬೇಡಿ, ಇದು ನೀವೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳುವಂತಹ ಟಾಪಿಕ್ಕು, ಇಷ್ಟಿಷ್ಟಕ್ಕೆ ನೀವು ಹೈಕಮಾಂಡನ್ನು, ನನ್ನನ್ನು, AICCಯನ್ನು ದೂರಬೇಡಿ ಅಂತ ಖರ್ಗೆ ಅವರು ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ನೀವೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ ಅಂತ ಮುಖ್ಯಮಂತ್ರಿಗಳ ಮುಂದೆ ನಿನ್ನೆ ಮೈಕನ್ನು ಹಿಡಿದ್ರು ಮಾಧ್ಯಮದವರು. ಮುಖ್ಯಮಂತ್ರಿಗಳ ಮುಂದೆ ಮೈಕನ್ನು ಹಿಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೇಳಿದ್ದೇನು ಅಂತಂದರೆ, ನೋಡಿ ಮತ್ತದೇ ರಾಗ ಅದೇ ತಾಳ, ಹೇಳಿ ಹೇಳಿ ನನಗೂ ಬೇಜಾರು, ಕೇಳಿ ಕೇಳಿ ನಿಮಗೂ ಬೇಜಾರು. ಏನು ಅಂದರೆ ಮತ್ತದೇ ಹೈಕಮಾಂಡ್ ನಿರ್ಧಾರವೇ ಅಂತಿಮ ನಿರ್ಧಾರ, ಹೈಕಮಾಂಡ್ ಹೇಳಿದ್ದೇನೆ ನಾವು ಕೇಳ್ತೀವಿ. ಆದರೆ ಹೊಸ ಬಾಂಬನ್ನು ಹಾಕಿಬಿಟ್ರು ನಿನ್ನೆ ಸಿದ್ದರಾಮಯ್ಯನವರು. ಏನು ಅಂತಂದರೆ, ಇಷ್ಟು ದಿನ ಈ ಹೈಕಮಾಂಡ್ ನಿರ್ಣಯವೇ ಅಂತಿಮ ನಿರ್ಣಯ, ಹೈಕಮಾಂಡ್ ಮಾತಿಗೆ ನಾವು ಬದ್ಧ ಅಂತೆಲ್ಲ ಹೇಳ್ತಿದ್ರು. ಆದರೆ ಯಾವತ್ತೂ ಕೂಡ ರಾಹುಲ್ ಗಾಂಧಿಯ ಹೆಸರನ್ನು ಅವರು ತೆಗೆದುಕೊಂಡಿರಲಿಲ್ಲ. ಆದರೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಹತ್ರಕ್ಕೆ ಬರಬೇಡಿ ಅಂದ ಕ್ಷಣ ಏನು ಮಾಡಿಬಿಟ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೈಡ್ ಲೈನ್ ಮಾಡಿಬಿಟ್ಟು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಿರ್ಣಯ ಮಾಡ್ತಾರೆ ಅಂತ ಹೇಳಿಬಿಟ್ರು. ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದಲ್ಲಿ ಅವರು ಮೇಲ್ಸ್ಥಾನದಲ್ಲಿದ್ದಾರೆ, ಅವ್ರಿಗೆ ಗೊತ್ತವರಿಗೆ ನಿರ್ಣಯ ಮಾಡೋದು, ಯಾರು ಮುಖ್ಯಮಂತ್ರಿ ಆಗಬೇಕು, ಮುಂದೆ ಯಾರು ಅಧಿಕಾರದಲ್ಲಿರಬೇಕು, ಯಾರು CM ಆಗಿ ಮುಂದೆ ರಾಜ್ಯವನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ರಾಹುಲ್ ಗಾಂಧಿ ಗೊತ್ತು, ರಾಹುಲ್ ಗಾಂಧಿ ಇದು ಮಾಡ್ತಾರೆ. ಆದರೆ ಇದು ಹೆಂಗಿದೆ ಅಂತಂದರೆ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ, ಕರ್ನಾಟಕ ಸ್ಟೇಟಿನ ಲೀಡರ್ ಆಗಿದ್ದರೂ ಕೂಡ AICC ಅಧ್ಯಕ್ಷರನ್ನ ಸೈಡ್ ಲೈನ್ ಮಾಡಿ ಹೋಗಿದ್ಬಿಟ್ರು. ಅವ್ರೇನೋ ಇವ್ರನ್ನ ಸೈಡ್ ಲೈನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇವ್ರು ಅವ್ರನ್ನ ಲೆಕ್ಕಕ್ಕಿಲ್ದಂಗೆ ಮಾತಾಡ್ಬಿಟ್ರು. ಖರ್ಗೆ ಯಾರ್ರೀ ನಿರ್ಣಯ ಮಾಡೋಕ್ಕೆ ಬೇಕಾಗಿಲ್ಲ ಅಂದರೆ, ಇಂಡೈರೆಕ್ಟ್ಲಿ ಇದು ಒಂಥರ ಹೆಂಗಿದೆ ಅಂತಂದರೆ, ಎಲ್ಲ ಕಡೆಯಿಂದಲೂ ಕೂಡ ವೈಮನಸ್ಸಿನ ತಾಂಡವ ಕಾಂಗ್ರೆಸ್ನಲ್ಲಿ ಆಡ್ತಾ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಪೊಲಿಟಿಕನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋರಿಗೆ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ ಖರ್ಗೆ ಅವರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆಗೆ ಸರಿ ಇಲ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರು ಬದಲಾಗಬಾರದಿತ್ತು ಅನ್ನೋದು ಮನಸ್ಸಿನಲ್ಲಿ ಬಹಳ ಗಾಢವಾಗಿ ಏನಾದರೂ ಕೂತಿದ್ದರೆ, ಹೇರಿ ನಾವು ಮುಖ್ಯಮಂತ್ರಿ ಬದಲಾವಣೆ ಮಾಡಲ್ಲ, ಸಿದ್ದರಾಮಯ್ಯನವರೇ ಫುಲ್ ಟರ್ಮ್ CM ಹಾಕ್ಕೊಂಡಿರ್ತಾರೆ, ಅವರೇ ಮುಂದೆ ಅಧಿಕಾರವನ್ನು ನಿಭಾಯಿಸ್ತಾರೆ ಅಂತೂ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ಕೊಡ್ಬೋದಿತ್ತು. ಖರ್ಗೆ ಅವರು ಮಾಡಲಿಲ್ಲ. ಈ ಕಡೆ DK ಶಿವಕುಮಾರ್ ಅವರಿಗೂ ಸುಮ್ಮನೆ ಕೂಡ ಅಂತ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು, ಒಂದು ಎಸ್ಕೇಪಿಸಮ್ ಟ್ರಿಕ್ಕನ್ನು ಪ್ಲೇ ಮಾಡಿದ್ರು, ನನ್ನ ಹತ್ರಕ್ಕೆ ಬರಬೇಡಿ ಅಂತ. ಅದಕ್ಕೆ ಇವ್ರು ಏನು ಮಾಡಿದರು, ನಿಮ್ಮ ಹತ್ರಕ್ಕೆ ಯಾರೇ ಬರ್ತಾರೆ, ನಿಮ್ಮನ್ನು ಕೇಳಂಗೆ ಇಲ್ಲ ನಾವು, ನೀವೇನು ಹೇಳೋದು ಬೇಕಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ, ಆ ನಿಟ್ಟಿನಲ್ಲಿ ಏನು ಮಾಡಿದರು ಅಂತಂದರೆ, ಇಷ್ಟು ದಿನ ಯಾವತ್ತೂ ರಾಹುಲ್ ಗಾಂಧಿ ಹೆಸರನ್ನು ಬಳಸಲಾರ್ದವ್ರು ಈಗ ರಾಹುಲ್ ಗಾಂಧಿ ಹೆಸರನ್ನು ಬಳಸ್ಬಿಟ್ರು. ಕರ್ನಾಟಕಕ್ಕೆ ಮುಂದಿನ CM ಯಾರು ಅನ್ನೋದನ್ನು ರಾಹುಲ್ ಗಾಂಧಿಯವರು ನಿರ್ಣಯ ಮಾಡ್ತಾರೆ, ಅವ್ರು ಏನು ನಿರ್ಣಯ ಮಾಡ್ತಾರೆ ಅದೇ ಅಂತಿಮ ನಿರ್ಣಯ, ಅದಕ್ಕೆ ನಾನು ಬದ್ಧನಿದ್ದೀನಿ ಅಂತ ಸಿದ್ದರಾಮಯ್ಯನವರು ಬಾಂಬ್ ಹಾಕ್ಬಿಟ್ರು. ಎಲ್ರಿಗೂ ಗೊತ್ತಿರೋ ಸಂಗತಿ, ರಾಹುಲ್ ಗಾಂಧಿ ಅವ್ರ ಜೊತೆ ಬಹಳ ಆತ್ಮೀಯವಾದಂಥ ಒಡನಾಟ ಸಿದ್ದರಾಮಯ್ಯನವರಿಗಿದೆ, ಬಹಳ ಆತ್ಮೀಯವಾದಂಥ ಒಡನಾಟ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ AICCಯಲ್ಲಿ ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಹಿಂದೆ ಕಾರ್ಯನಿರ್ವಹಿಸಿದ್ದರೂ ಕೂಡ, ಪಕ್ಷದ ಪ್ರಮುಖರಾಗಿದ್ದರೂ ಕೂಡ, ಎಲ್ಲೊಂದು ಕಡೆಗೆ ಸಿದ್ದರಾಮಯ್ಯನವರ ಜೊತೆ ಸೀನಿಯಾರಿಟಿಯನ್ನು ಕಂಪೇರ್ ಮಾಡಿದರೆ ರಾಹುಲ್ ಗಾಂಧಿಗೆ ಸ್ವಲ್ಪ ಸೀನಿಯಾರಿಟಿ ಕಮ್ಮಿನೇ ಇದೆ. ಈ ಹಿಂದೆ ಅನೇಕ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ, ಪಾಲಿಟಿಕ್ಸ್ಗೆ ಸಂಬಂಧಪಟ್ಟಂತಹ ಪೊಲಿಟಿಕಲ್ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರಿಂದ ಅನೇಕ ಔಟ್ಪುಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಸಿದ್ದರಾಮಯ್ಯ ಹೆಂಗೆ ಅಂತಂದರೆ, ಸಚ್ ಎ ಗ್ರೇಸ್ಫುಲ್ ಆ್ಯಂಡ್ ಮಾಸ್ ಲೀಡರ್ ಸಿದ್ದರಾಮಯ್ಯ. ಅವರು ಒಂದು ಕಡೆ ಯಾರಿಗೂ ಹೆದರುವಂತಹ ವ್ಯಕ್ತಿ ಅಲ್ಲ, ಈವನ್ ತಮ್ಮ ಪಕ್ಷದ ಹೈಕಮಾಂಡಿಗೂ ಹೆದರುವಂತಹ ವ್ಯಕ್ತಿ ಅಲ್ಲ. ನೀವು ನೋಡಿ, ಬೇರೆ ರಾಜಕಾರಣಿಗಳ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ರಾಹುಲ್ ಗಾಂಧಿ ಜೊತೆಗೆ ಇದೇ ಕಾಂಗ್ರೆಸ್ ಪಕ್ಷದ ಬೇರೆ ನಾಯಕರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅವರ ಮಾತಿನ ಶೈಲಿ ಹೆಂಗಿರುತ್ತೆ, ಅವರು ನಿಂದಿರುವಂತಹ ಶೈಲಿ, ಕೂಡುವಂತಹ ಶೈಲಿ, ಅದೆಲ್ಲ ಹೆಂಗಿರುತ್ತೆ. ಬಟ್ ಸಿದ್ದರಾಮಯ್ಯನವ್ರದ್ದು ಹೆಂಗಿದೆ ನೋಡಿ, ಏನು ಎತ್ತಿ ಆಡಿಸಿ ಬೆಳೆಸಿದ ಮಗು ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಅಷ್ಟು ಫ್ರೀಯಾಗಿ ಆ ಲೀನಿಯನ್ಸಲ್ಲಿ ಇರ್ತಾರೆ. ಆ ಲೀನಿಯನ್ಸು, ಆ ಫ್ರೀನೆಸ್ಸು, ಆ ಸಲಿಗೆ, ಆ ಸತಿ DK ಶಿವಕುಮಾರ್ ಅವರಿಗಿದೆನಾ? ಕಂಪೇರ್ ಮಾಡಿ.
ಅಂದರೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರ ಜೊತೆ ಏನು ಬಾಂಡಿಂಗ್ ಇದೆ, ಏನು ಕ್ಲೋಸ್ನೆಸ್ ಇದೆ, ಏನು ಲೀನಿಯನ್ಸ್ ಇದೆ, ಅದೇ ಬಾಂಡಿಂಗ್, ಕ್ಲೋಸ್ನೆಸ್, ಲೀನಿಯನ್ಸ್ಗಳು ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಜೊತೆ ಇದೆನಾ? ಇದನ್ನು ಕಂಪೇರ್ ಮಾಡಬೇಕು. ಇದನ್ನು ಕಂಪೇರ್ ಮಾಡಿದಾಗ ರಾಹುಲ್ ಗಾಂಧಿ ಯಾರಿಗೆ ಮಣೆ ಹಾಕ್ತಾರೆ? ಸಿದ್ದರಾಮಯ್ಯನವರಿಗೆ ಮಣೆ ಹಾಕ್ತಾರಾ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಪ್ರಬಲ, ಬಲಿಷ್ಠ ಅಂತ ಕರೆಸಿಕೊಂಡಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮಣೆ ಹಾಕ್ತಾರಾ? ಇದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈಗ ರಾಹುಲ್ ಗಾಂಧಿಯವರ ತಲೆ ಮೇಲೆ ದೊಡ್ಡ ಕರ್ನಾಟಕದ ಭವಿಷ್ಯ, ಒಂದು ದೊಡ್ಡ ಬಂಡೆಗಲ್ಲು ತಲೆ ಮೇಲೆ ಕೂತಂತಾಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತಿನ ತನಕನೂ ನೀವು ಅಬ್ಸರ್ವ್ ಮಾಡಿ, ಈ ಸಿ ಎಂ ಗಲಾಟೆ, ಸಿ ಎಂ ಬದಲಾವಣೆ ಬಗ್ಗೆ ಮಾತುಕತೆ ಬಂದು ಇಷ್ಟು ತಿಂಗಳಾಯ್ತಲ್ಲ, ಇಷ್ಟು ತಿಂಗಳಲ್ಲಿ ಇವತ್ತಿನ ತನಕ ಯಾವುದೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ದೇ ಇಲ್ಲ. ಸ್ಟೇಟಿನ ಎಲ್ಲ ಲೀಡರ್ಗಳು ಮಾತಾಡ್ತಿದ್ದಾರೆ. ಈ ಎರಡು ಬಣಗಳೇನಿದೆ, ಎಲ್ಲ ಬಣದ ನಾಯಕರು ನಮ್ಮ ನಾಯಕರಾಗಬೇಕು ಅಂತ ಮಾತಾಡ್ತಿದ್ದಾರೆ. ಅವರು ಬಾಯಿ ಮುಚ್ಚೋಸೋದಕ್ಕೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕಾರ್ಯಕಾರಿಣಿ ಸಭೆಗಳನ್ನು ಮಾಡಿದ್ದಾರೆ ವಿನಃ ಯಾರೂ ಕೂಡ ಈ ಸಿ ಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ನಲ್ಲಿರ್ತಕ್ಕಂಥವರು ಅಥವಾ ಈ AICCಯ ಪ್ರಮುಖರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇವರು ಯಾರೂ ಕೂಡ ಮಾತನಾಡಿಲ್ಲ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತನಾಡ್ತಿರಲಿಲ್ಲ, ಬಟ್ ಕರ್ನಾಟಕಕ್ಕೆ ಬಂದು ಕಚ್ಕೊಂಡ್ರು. ಇಲ್ಲಾಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಭವಿಷ್ಯ ಈಗ ಯಾರ ಕೈಯಲ್ಲಿದೆ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಇದೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅದೇ ಅಂತಿಮ ನಿರ್ಣಯ ಅಂತ ಹಿಂಗೆ ಲೈನ್ ಹಾಕ್ಬಿಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ನಮ್ಮಲ್ಲಿ ಯಾವುದೇ ಆಂತರಿಕ ಜಗಳಗಳಿಲ್ಲ ಅಂತಾರೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ರಲ್ಲ, ನೀವೇ ಕೂತ್ಕೊಂಡು ನೀವು ಎಲ್ಲ ಬಗೆಹರಿಸ್ಕೊಳ್ಬೇಕು, ಹೈಕಮಾಂಡ್ ಹತ್ರಕ್ಕೆ ಬರಬಾರ್ದು, ನಮ್ಮ ಹತ್ರಕ್ಕೆ ಬರಬಾರ್ದು. ಸರ್ ಏನು ಹೇಳ್ತೀರಿ ಅಂತ ಪಾಪ ಮತ್ತೆ ಸಿದ್ದರಾಮಯ್ಯನವ್ರನ್ನ ಕೇಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಬೇಕಲ್ಲ, ಅವ್ರದ್ದು ಅಭಿಪ್ರಾಯ ತಿಳ್ಕೊಳ್ಬೇಕಲ್ಲ. ಏನಂತೀರಿ ಸರ್ ನೀವು ಅಂತ ಕೇಳಿದ್ರೆ ನಮ್ಮಲ್ಲಿ ಯಾವುದೋ ಆಂತರಿಕ ಕಲಹಗಳಿಲ್ಲರಿ, ಕೋಲ್ಡ್ ವಾರ್ ಇಲ್ಲ, ನಾವು ಚೆನ್ನಾಗಿದ್ದೀವಿ ಅಂತಾರೆ. ನಾನು ಮುಖ್ಯಮಂತ್ರಿ ಆಗಬೇಕಂತಾರೆ. ಚೆನ್ನಾಗಿದ್ದೀವಿ ಅಂತ ಅಂದಾಗ ಪಾಪ ಮತ್ತು ಅವರೇ ಮುಖ್ಯಮಂತ್ರಿ ಆಗಿರಲಿ ಬಿಡಿ, ಸಿದ್ದರಾಮಯ್ಯನವರೇ ಅದಿಲ್ಲ, ನಾವು ಚೆನ್ನಾಗಿದ್ದೀವಿ ಅಂತೆ, ಬಟ್ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಲಾಷೆ ಇದೆ. ಹಾಗೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ. ಅದು ಏನು ನಡೀತಾ ಇದೆ ಏನು ನೋಡಿ. ಆ್ಯಕ್ಚುಲಿ ಪ್ರಜಾಪ್ರಭುತ್ವದಲ್ಲಿ ಹೆಂಗೆ ಅಂತಂದರೆ, ನಾವು ಯಾರನ್ನು ವೋಟ್ ಹಾಕಿ ಗೆಲ್ಲಿಸ್ತೀವೋ ಅಷ್ಟಕ್ಕೆ ಮಾತ್ರ ನಮ್ಮ ಯೋಗ್ಯತೆ ಮುಗಿದೋಗ್ಬಿಡ್ತು. ವೋಟ್ ಹಾಕೋ ತನಕ ಅಷ್ಟೇ ನಮ್ಮದು. ವೋಟ್ ಹಾಕಿದ ಮೇಲೆ ನಮ್ಮನ್ನು ಮತದಾರರನ್ನು ಮೂಸೋರೇ ಇಲ್ಲದಂತ ಆಗೋಗ್ಬಿಟ್ಟಿದೆ. ಹಂಗೆ ನೋಡಿದರೆ ಒಂದು ಕಾನೂನು ಬರಬೇಕಪ್ಪ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಜನಗಳೇ ನಿರ್ಣಯ ಮಾಡಬೇಕು ಅಂತ ಒಂದು ಕಾನೂನು ಬರಬೇಕು. ಪಕ್ಷದವರಲ್ಲ, ಏನು ಪಕ್ಷದವ್ರು ಬಂದು ವೋಟ್ ಹಾಕಿ, ಪಕ್ಷದವ್ರು ಬಂದು ಗೆಲ್ಲಿಸಿ ಅವನು ಶಾಸಕರನ್ನು ಮಾಡೋದ? ಪೋರ್ಟ್ಫೋಲಿಯೋ ಕೊಡಬೇಕಾದರೂ ಕೂಡ, ಸಚಿವ ಸ್ಥಾನ ಕೊಡಬೇಕಾದರೂ ಕೂಡ ಜನಗಳಿಂದ ಅಭಿಪ್ರಾಯ ತೆಗೆದುಕೊಳ್ಬೇಕು. ಜನಗಳನ್ನು ಕೇಳೋರೇ ಇಲ್ಲ. ಯಾಕೆ ಕೇಳಬೇಕು? ಕೊಟ್ಬಿಟ್ಟಿದ್ದೀವಲ್ಲ, ಫ್ರೀ ಬಸ್ಸು, ಫ್ರೀ ಎಲೆಕ್ಟ್ರಿಸಿಟಿ, ಯುವನಿಧಿ, ಅದು ಇದು, ಮಣ್ಣು ಮಸಿ, ಅಕ್ಕಿ 10 kg ಅಕ್ಕಿ. ಇನ್ನೇನು ಜನಗಳನ್ನು ಕೇಳ್ತೀರಾ? ಜನ ಬಿಂದಾಸಾಗಿ ಆರಾಮಾಗಿದ್ದಾರೆ, ಏನಾದರೂ ಮಾಡ್ಕೊಳ್ಳಿ ನೀವಂತ ಆಟ ಆಡ್ತಿದ್ದೀರಾ ಜನಗಳ ಜೊತೆಗೆ. ಅಭಿವೃದ್ಧಿ ಇಲ್ಲ, ಕ್ಷೇತ್ರಗಳ ಅಭಿವೃದ್ಧಿಗಾಗಿ ಶಾಸಕರು ಅನುದಾನ ಕೇಳೋಕೆ ಹೋದರೆ ದುಡ್ಡಿಲ್ಲ ಅಂತ ಹೇಳಿ ಕಳಿಸ್ತೀರಿ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಬೇರೆ ಬೇರೆ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾದಂತಹ ಹಣವನ್ನು ತಂದು ಗ್ಯಾರಂಟಿ ಯೋಜನೆಗಳಿಗೆ ಸುರಿದಿದ್ದೀರಿ, ಅದರ ಉದ್ಧಾರಕ್ಕೂ ದುಡ್ಡಿಲ್ಲ. ಇಷ್ಟೆಲ್ಲ ಲೂಪ್ ಹೋಲ್ಸ್ಗಳನ್ನು ಇಟ್ಕೊಂಡು ಸರ್ಕಾರದಲ್ಲಿ ಹಿಂಗೆ ಆಟ ಆಡ್ತಿದ್ದೀರಲ್ಲ, ಅವ್ರನ್ನ ಕೇಳಿ, ಅವ್ರನ್ನ ಬಿಟ್ಟರೆ ಇವ್ರನ್ನ ಕೇಳಿ, ಇವ್ರನ್ನ ಬಿಟ್ಟರೆ ಅವ್ರನ್ನ ಕೇಳಿ, ನಾನಾಗಬೇಕು ಅವ್ರಾಗಬೇಕು. ಏನು ವಾಟ್ಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಅಂತ. ನಮ್ಮ ಮತದಾರ ಇಲ್ಲಿ ಬಂದು ಮತ ಹಾಕಿ ಈ ಸರ್ಕಾರವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬಂದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ನಿರ್ಣಯ ಮಾಡಬೇಕಂತ ಅಲ್ಲ. ಅವ್ರ ಪಕ್ಷ ನಿರ್ಣಯ ಮಾಡ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಯಾವಾಗ ನಿರ್ಣಯ ಮಾಡಬೇಕು? ಎಲೆಕ್ಷನ್ಸ್ಗೂ ಮುಂಚೆ ನಿರ್ಣಯ ಮಾಡಬೇಕು. ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು ಬಿಫೋರ್ ಎಲೆಕ್ಷನ್ಸ್ ಆಗಿ ಪಕ್ಷ ಅಧಿಕಾರಕ್ಕೆ ಬಂದು 2.5 ವರ್ಷ ಆದಮೇಲೆ ನೀವು ಸಿಕ್ಕೋರನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ, ಅಧಿಕಾರ ಅವ್ರ ಕೈಯಲ್ಲಿದೆ, ಅವ್ರ ನಿರ್ಣಯವೇ ಅಂತಿಮ ನಿರ್ಣಯ, ಇವ್ರ ನಿರ್ಣಯವೇ ಅಂತಿಮ ನಿರ್ಣಯ ಅಂದರೆ ಮತ್ತೆ ಜನಗಳ ನಿರ್ಣಯ ಕೇಳೋರು ಯಾರು? ಜನಗಳೇನು ಕಥೆ ಕಾಯಬೇಕಾ? ಇದು ಜನಗಳ ಆಕ್ರೋಶ. ಜನ ಹಿಂಗೆ ಹೇಳ್ತಿದ್ದಾರೆ, ಮತ್ತು ನಾವೇನಕ್ಕಿರಬೇಕು, ನಾವೇನಕ್ಕೆ ಓಟ್ ಹಾಕಬೇಕು ಅಂತ. ಬಟ್ ಒಟ್ಟಾರೆ ಗೊತ್ತಿಲ್ಲ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯ ಭವಿಷ್ಯ ಮತ್ತು ಈಗಿನ ಮುಖ್ಯಮಂತ್ರಿಯ ಭವಿಷ್ಯ ಎಲ್ಲವೂ ಕೂಡ ರಾಹುಲ್ ಗಾಂಧಿಯವರ ಕೈ ಮುಷ್ಟಿಯಲ್ಲಿ ಅಡಿಗೆ ಕುಳಿತಿದೆ. ರಾಹುಲ್ ಗಾಂಧಿ ಏನು ನಿರ್ಣಯ ಮಾಡ್ತಾರೆ, ಯಾರನ್ನು CM ಆಗಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ TV. ನಮಸ್ಕಾರ.